ಫೋಟೋದಲ್ಲಿ ರೇಣುಕಾಸ್ವಾಮಿ ಪವಿತ್ರ ಗೌಡಾಳಿಗೆ ಹಾಯ್ ಅಂತ ಮೆಸೇಜ್ ಮಾಡಿದ್ದ. ರೇಣುಕಾಸ್ವಾಮಿ ನಂಬರ್ ಕೊಡುವಂತೆ ಕೇಳಿದ್ದ. ಹಾಯ್ ಕಣೆ, ನಿನ್ನ ನಂಬರ್ ಸೆಂಡ್ ಮಾಡು ಪ್ಲೀಸ್. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್ ಕಣೆ. ನೀನು ಏನ್ ಎಕ್ಸ್ಪೆಕ್ಟ್ ಮಾಡ್ತೀಯಾ ಅಂತ ರೇಣುಕಾಸ್ವಾಮಿ ಪವಿತ್ರ ಗೌಡಾಳಿಗೆ ಮೆಸೇಜ್ ಮಾಡಿದ್ದಾನೆ. ನೀನು ಏನ್ ಎಕ್ಸ್ಪೆಕ್ಟ್ ಮಾಡ್ತೀಯಾ, ನೋಡ್ತೀಯಾ ಹೇಳು, ಕಳಿಸ್ಲಾ? ಇದೆಯಾ ಅಂತ ಹೇಳು ಪ್ಲೀಸ್ ಕಣೆ. ರೇಣುಕಾಸ್ವಾಮಿ ಮೆಸೇಜ್ಗೆ ಪ್ರತಿಕ್ರಿಯಿಸಿದ ಪವಿತ್ರ ಗೌಡ ನಂಬರ್ ಮೆಸೇಜ್ ಮಾಡಿದ್ಲು. ಕರೆ ಮಾಡುವಂತೆ ತಿಳಿಸಿದ್ಲು. ಡ್ರಾಪ್ ಮೀ ಯುವರ್ ನಂಬರ್. ನಿನ್ನ ನಂಬರ್ ಸೆಂಡ್ ಮಾಡು ಪ್ಲೀಸ್ ಕಣೆ. 95352 ನಂಬರ್ ತಗೋ. ಪ್ಲೀಸ್ ಕಾಲ್ ಆನ್ ದಿಸ್. ಓಕೆ, ಥ್ಯಾಂಕ್ಸ್ ಕಣೆ. ಇದು ನಿಜವಾಗ್ಲೂ ನಿನ್ನ ನಂಬರಾ ಹೇಳು? ಎಸ್, ಕಾಲ್ ಮೀ. ರೇಣುಕಾಸ್ವಾಮಿಗೆ ನಂಬರ್ ಕಳಿಸಿದ್ದ ಪವಿತ್ರ ಗೌಡ ಹೆಸರಿನಲ್ಲಿ ಪವನ್ ಮೆಸೇಜ್ ಮಾಡಿದ್ದ. ನಿನ್ನ ಶಾಪ್ ಔಟ್ಸೈಡ್ ಫೋಟೋ ಸೆಂಡ್ ಮಾಡುವಂತೆ ಹೇಳಿದ್ದ. ಅದಕ್ಕೆ ಯಾವ ಫೋಟೋ ಸೆಂಡ್ ಮಾಡಬೇಕು ಅಂತ ರೇಣುಕಾಸ್ವಾಮಿ ಪ್ರಶ್ನಿಸಿದ್ದ. ಹೇ, ನಿನ್ ಶಾಪ್ ಔಟ್ಸೈಡ್ ಸೆಂಡ್ ಮಾಡು. ಯಾಕೆ? ಯಾವ ಫೋಟೋ ಸೆಂಡ್ ಮಾಡಬೇಕು? ಸುಮ್ನೆ ನೀನ್ ಸುಳ್ಳು ಹೇಳ್ತೀಯ ಅಂತ ಡೌಟ್. ಮದರ್ ಪ್ರಾಮಿಸ್, ನಾನು ಡ್ಯೂಟಿಯಲ್ಲಿ ಇದೆ ಕಣೆ. ನಿಜ ಅನ್ನಿಸ್ತಿಲ್ಲ ಕಣೋ. ಇದೀಗ ಓಕೆ, ನಿಜ ಅನ್ನಿಸ್ತು. ನನ್ನ ಜೊತೆ ಸೀಕ್ರೆಟ್ ಆಗಿ ಲಿವ್ ಇನ್ ರಿಲೇಶನ್ಶಿಪ್ ಮಾಡ್ತೀಯಾ ಹೇಳು ಅಂತ ರೇಣುಕಾಸ್ವಾಮಿ ಕೇಳಿದ್ದಾನೆ. ಓಕೆ, ಬಟ್ ನೀನು ನಾನು ಕರೆದಾಗ ಬರ್ತೀಯಾ ಅಂತ ಪವಿತ್ರ ಗೌಡ ಹೆಸರಲ್ಲಿ ರಿಪ್ಲೈ ಹೋಗಿದೆ. ನಿನ್ನ ಫೋಟೋ ನೋಡಿಕೊಂಡು ಇದ್ದೀನಿ. ನನ್ನ ಜೊತೆ ಸೀಕ್ರೆಟ್ ಆಗಿ ಲಿವ್ ಇನ್ ರಿಲೇಶನ್ಶಿಪ್ ಮಾಡ್ತೀಯಾ ಹೇಳು ಪ್ಲೀಸ್. ಓಕೆ, ಬಟ್ ನೀನ್ ನಾನ್ ಕರೆದಾಗ ಬರ್ತೀಯಾ? ಸೊ ಅದಕ್ಕೆ ಬೇಜಾರು. ನಿನಗೋಸ್ಕರ ಬರ್ತೀನಿ ಕಣೆ, ಆಯ್ತಾ? ನಿನಗೋಸ್ಕರ ಬರ್ತೀನಿ ಕಣೆ ಎಂದಿದ್ದ ರೇಣುಕಾಸ್ವಾಮಿಗೆ ಯಾವಾಗ ಬೆಂಗಳೂರಿಗೆ ಬರ್ತೀಯಾ ಅಂತ ಪವಿತ್ರ ಗೌಡ ಹೆಸರಿನಲ್ಲಿ ಪವನ್ ಪ್ರಶ್ನಿಸಿದ್ದಾನೆ. ಯಾವಾಗ ಬರ್ತೀಯಾ ಬೆಂಗಳೂರಿಗೆ? ಪ್ರತಿ ತಿಂಗಳು ನಿನಗೆ 10,000 ಕೊಡ್ತೀನಿ ಕಣೆ, ಆಯ್ತಾ? ನೀನು ನನ್ನ ಜೊತೆ ದಿನಾಲೂ ಮಾತಾಡ್ತಿದ್ರೆ ಮಾತ್ರ. ಓಹೋ, ಆಯ್ತು. ಪ್ರತಿ ತಿಂಗಳು ನಿನಗೆ 10,000 ಕೊಡ್ತೀನಿ ಕಣೆ ಎಂದ ರೇಣುಕಾಸ್ವಾಮಿಗೆ ನೀನು ಮನೆಯಲ್ಲಿ ಇರ್ತೀಯಾ ಇಲ್ಲ ಬೇರೆ ಎಲ್ಲಿರ್ತೀಯಾ ಅಂತ ಪವಿತ್ರ ಹೆಸರಲ್ಲಿ ಪವನ್ ಸಂದೇಶ ಕಳಿಸಿದ್ದಾನೆ. ಮತ್ತೆ ನೀನ್ ಮನೆಯಲ್ಲಿ ಇರ್ತೀಯಾ ಇಲ್ಲ ಬೇರೆ ಎಲ್ಲಿರ್ತೀಯಾ? ನಿನಗೆ ನಿಜವಾಗ್ಲೂ ನಾನು ಬೇಕು ಅಂದ್ರೆ ನೀನು ನನ್ನ ಜೊತೆ ಡೈಲಿ ಮಾತಾಡ್ತೀಯ ಕಣೆ. ಇವತ್ತು ಫುಲ್ ಫ್ರೀ ಕಣೆ, ನಾನು ಕೋರ್ಟ್ ಇದೆ ಆಯ್ತಾ, ಅಟೆಂಡ್ ಮಾಡಬೇಕು. ಇಲ್ಲಿ ನೋಡಿ, ಇದು ರೇಣುಕಾಸ್ವಾಮಿ ಚಿತ್ರದುರ್ಗದಲ್ಲಿ ಇರುವಾಗ ತೆಗೆದ ಫೋಟೋ. ಕಿಡ್ನಾಪ್ಗೂ ಮುನ್ನ ರೇಣುಕಾಸ್ವಾಮಿ ಬೈಕ್ನಲ್ಲಿ ತೆರಳುತ್ತಿದ್ದ. ಈ ವೇಳೆ ಪವಿತ್ರ ಗೌಡಗೆ ಖಾತ್ರಿಪಡಿಸುವ ಸಲುವಾಗಿ ಆರೋಪಿಗಳು ಈ ಫೋಟೋ ತೆಗೆದಿದ್ರು. ಬಳಿಕ ರಾಘವೇಂದ್ರ ಪವಿತ್ರಗೆ ಫೋಟೋ ಕಳಿಸಿದ್ದ. ರೇಣುಕಾಸ್ವಾಮಿ ಕೊಲೆಗೆ ಮುನ್ನ ಡಿ ಗ್ಯಾಂಗ್ ಬೆಂಗಳೂರಿನ ಸ್ಟೋನಿ ಬ್ರೂಕ್ಸ್ನಲ್ಲಿ ಕುಣಿದು ಕುಪ್ಪಳಿಸಿತ್ತು. ದರ್ಶನ್ ಮತ್ತು ಸಹಚರರು ಪಾರ್ಟಿಯಲ್ಲಿ ಮೋಜು ಮಸ್ತಿ ಮಾಡಿದ್ರು. ಜೂನ್ 8ರಂದು ಸ್ಟೋನಿ ಬ್ರೂಕ್ಸ್ನಲ್ಲಿ ದರ್ಶನ್ ಇದ್ದ ಫೋಟೋ TV9ಗೆ ಲಭ್ಯವಾಗಿದೆ. ಇನ್ನು ಮಹತ್ವದ ಫೋಟೋಗಳಲ್ಲಿ ಇದು ಕೂಡ ಒಂದು. ಈ ಫೋಟೋಗಳು ದರ್ಶನ್ ಮತ್ತು ಪವಿತ್ರ ಗೌಡ ನಡುವಿನ ನಂಟು ಏನೆಂಬುದನ್ನ ಬಯಲು ಮಾಡ್ತಿವೆ. ಈಗಾಗಲೇ ಸಾಕಷ್ಟು ವೈರಲ್ ಆಗಿರುವ ಈ 2 ಫೋಟೋಗಳು ಪವಿತ್ರ ಗೌಡ ಮೊಬೈಲ್ನಲ್ಲಿ ಸಿಕ್ಕಿವೆ. ಒಂದರಲ್ಲಿ ಪವಿತ್ರ ಮತ್ತು ದರ್ಶನ್ ಹಾರ ಹಾಕಿಕೊಂಡಿದ್ರೆ ಮತ್ತೊಂದರಲ್ಲಿ ಇಬ್ಬರು ಆತ್ಮೀಯವಾಗಿದ್ದಾರೆ. ಇದು ದರ್ಶನ್ ಸಿನಿಮಾ ಪೋಸ್ಟರ್ಗಳಲ್ಲಿ ಆರೋಪಿಗಳಿರೋ ಫೋಟೋ. ರಾಘವೇಂದ್ರ, ಜಗದೀಶ್ ಹಾಗೂ ಅನುಕುಮಾರ್ ದೌರ್ಭಾಗ್ಯ ಹೇಗಿದೆ ನೋಡಿ. ದರ್ಶನ್ ಅಭಿಮಾನಿಗಳಾಗಿದ್ದಕ್ಕೆ ಜೈಲು ಸೇರಬೇಕಾದ ದುಸ್ಥಿತಿ ಬಂದೊದಗಿದೆ. ಕ್ರಾಂತಿ, ಕಾಟೇರ ಸಿನಿಮಾ ಪೋಸ್ಟರ್ಗಳಲ್ಲಿ ಆರೋಪಿಗಳಿರುವ ಫೋಟೋ ಇರೋ ಬಗ್ಗೆ ಚಾರ್ಜ್ ಶೀಟ್ನಲ್ಲೂ ಉಲ್ಲೇಖವಾಗಿದೆ. ಪವಿತ್ರ ಗೌಡ ತನ್ನ ಮೊಬೈಲ್ನ ಕಾಂಟ್ಯಾಕ್ಟ್ ಲಿಸ್ಟ್ನಲ್ಲಿ ದರ್ಶನ್ ನಂಬರ್ ಅನ್ನ ಡಿ ಅಂತ ಸೇವ್ ಮಾಡಿಕೊಂಡಿರೋದು ಗೊತ್ತಾಗಿದೆ. ಇನ್ನು ಆರೋಪಿ ಪವನ್ ಹೆಸರನ್ನ ಪವನ್ ನ್ಯೂ ಅಂತ ಸೇವ್ ಮಾಡಿದ್ರೆ ಮತ್ತೊಬ್ಬ ಆರೋಪಿ ನಂದೀಶ್ ಹೆಸರನ್ನ ನಂದಿ ಪವನ್ ಅಂತ ಸೇವ್ ಮಾಡಿಕೊಂಡಿದ್ದಾಳೆ. ಇನ್ನು ಆರೋಪಿ ಧನರಾಜ್ ಹೆಸರನ್ನ ರಾಜು ಅಂತ ಸೇವ್ ಮಾಡಿಕೊಂಡಿದ್ರೆ ನಾಗರಾಜ್ ಹೆಸರನ್ನ ನಾಗು ಮೈಸೂರು ಅಂತ ಸೇವ್ ಮಾಡಿಕೊಂಡಿದ್ದಾಳೆ ಎಂಬುದು ಗೊತ್ತಾಗಿದೆ.
ಶೀಟ್ ಸಲ್ಲಿಕೆ ಬೆನ್ನಲ್ಲೇ ದರ್ಶನ್ ಅಂಡ್ ಗ್ಯಾಂಗ್ ಜಾಮೀನು ಅರ್ಜಿ ಸಲ್ಲಿಕೆಗೆ ತಯಾರಿ ನಡೆಸಿದೆ. ಬೇಲ್ ಅಪ್ಲೈ ಮಾಡೋಕೆ ಡಿ ಪಟಾಲಂಗೆ ದಾಸನೇ ಆರ್ಥಿಕ ನೆರವು ನೀಡುತ್ತಿದ್ದಾನಂತೆ. ಇದೆಲ್ಲವನ್ನು ನೋಡೋಣ ದರ್ಶನ್ಗೆ ಜಾಮೀನು ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಡಿ ಪಟಾಲಂ ವಿರುದ್ಧ ಚಾರ್ಜ್ ಶೀಟು ಸಲ್ಲಿಕೆ ಬೆನ್ನಲ್ಲೇ ದರ್ಶನ್ ಪರ ವಕೀಲರು ಆಕ್ಟಿವ್ ಆಗಿದ್ದಾರೆ. ಡಿ ಗ್ಯಾಂಗ್ ಪರ ಜಾಮೀನು ಅರ್ಜಿ ಸಲ್ಲಿಕೆಗೆ ತಯಾರಿ ನಡೆಸಿದ್ದಾರೆ. ನಿನ್ನೆ ಬಳ್ಳಾರಿ ಜೈಲಿಗೆ ತೆರಳಿ ಆರೋಪಿ ದರ್ಶನ್ ಜೊತೆ ಪತ್ನಿ ವಿಜಯಲಕ್ಷ್ಮಿ ಮತ್ತು ಸಹೋದರ ದಿನಕರ್ ಸುಮಾರು 25 ನಿಮಿಷಗಳ ಕಾಲ ಚರ್ಚಿಸಿದ್ರು. ಪತ್ನಿ ವಿಜಯಲಕ್ಷ್ಮಿ ಮತ್ತು ಸಹೋದರ ದಿನಕರ್ ಜೊತೆ ಮಾತುಕತೆಗೂ ಮುನ್ನ ವಕೀಲರ ಜೊತೆ ದರ್ಶನ್ ಫೋನ್ನಲ್ಲಿ ಮಾತನಾಡಿದ್ದಾನೆ. ಚಾರ್ಜ್ ಶೀಟ್ನಲ್ಲಿರುವ ಅಂಶಗಳ ಬಗ್ಗೆ ಪತ್ನಿ ಮತ್ತು ವಕೀಲರಿಂದ ಮಾಹಿತಿ ಪಡೆದಿದ್ದಾನೆ. ಬೇಲ್ ಅರ್ಜಿ ಜೊತೆಗೆ ಬಂದಿದ್ದ ವಿಜಯಲಕ್ಷ್ಮಿ ಪತಿ ದರ್ಶನ್ ಸಹಿ ಪಡೆದು ವಾಪಸ್ಸಾಗಿದ್ದಾರೆ. ಆ ಬಳಿಕ ಜೈಲಿಗೆ ಬಂದ ಸರ್ಕಾರಿ ನೋಟರಿ ಜೈಲಾಧಿಕಾರಿಗಳ ಸಮ್ಮುಖದಲ್ಲಿ ಬೇಲ್ ಅರ್ಜಿ ಮತ್ತು ಅಫಿಡವಿಟ್ ಸಿದ್ಧಗೊಳಿಸಿದ್ದಾರೆ. ಚಾರ್ಜ್ ಶೀಟು ಸಲ್ಲಿಕೆ ಬೆನ್ನಲ್ಲೇ ಜಾಮೀನು ಸಲ್ಲಿಕೆಗೆ ಡಿ ಗ್ಯಾಂಗ್ ಮುಂದಾಗಿದೆ. ಚಿತ್ರದುರ್ಗದಿಂದ ರೇಣುಕಾಸ್ವಾಮಿ ಕಿಡ್ನಾಪ್ ಮಾಡಿದ್ದ 4 ಬೇಲ್ಗೆ ಅರ್ಜಿ ಹಾಕಲು ತಯಾರಿ ನಡೆಸಿದ್ದಾರೆ. ದರ್ಶನ್ ಅಭಿಮಾನಿ ಸಂಘದ ಚಿತ್ರದುರ್ಗ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಮತ್ತು ಆತನಿಗೆ ಸಾಥ್ ನೀಡಿದ ಜಗದೀಶ್, ಅನುಕುಮಾರ್, ರವಿ ಜಾಮೀನು ಅರ್ಜಿಗೆ ಸಿದ್ಧತೆ ನಡೆಸಿದ್ದಾರೆ. ಕೊಲೆ ಆರೋಪಿ A2 ದರ್ಶನ್ ಪರ ವಕೀಲ ರಂಗನಾಥ್ ರೆಡ್ಡಿ ಟೀಮ್ನಿಂದ ಜಾಮೀನು ಅರ್ಜಿ ಸಲ್ಲಿಕೆಗೆ ತಯಾರಿ ನಡೆದಿದೆ. ಅಲ್ಲದೆ ಆರೋಪಿಗಳ ಕುಟುಂಬಕ್ಕೂ ಆರ್ಥಿಕ ನೆರವು ನೀಡಲಾಗುತ್ತೆ. ಈ ಬಗ್ಗೆ TV9ಗೆ ಆರೋಪಿಗಳ ಕುಟುಂಬದ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಚಿತ್ರದುರ್ಗದ ದರ್ಶನ್ ಅಭಿಮಾನಿ ಸಂಘದ ಅಧ್ಯಕ್ಷನಾಗಿದ್ದ ರಾಘವೇಂದ್ರ ಒಬ್ಬನನ್ನೇ ಕೃತ್ಯದಲ್ಲಿ ಲಾಕ್ ಆಗುವಂತೆ ಮಾಡಲು ಖತರ್ನಾಕ್ ಡಿ ಗ್ಯಾಂಗ್ ಮುಂದಾಗಿತ್ತು ಎನ್ನಲಾಗಿದೆ. ರೇಣುಕಾಸ್ವಾಮಿಯ ಕೊಲೆಯ ಬಳಿಕ ಸರೆಂಡರ್ ಆಗು ಎಂದಾಗ ರಾಘವೇಂದ್ರ ಆಗಲ್ಲ ಎಂದು ಚಿತ್ರದುರ್ಗದ ಕಡೆ ಹೊರಟಿದ್ದ ಎನ್ನಲಾಗಿದೆ. ಎತ್ತಿನಹೊಳೆ ಮೊದಲನೇ ಹಂತದ ಯೋಜನೆಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ದಾರೆ. ಇತ್ತ ಕಮಿಟಿ ರಚನೆಗೆ ಮನವಿ ಮಾಡಿರೋ ನಟ ನಟಿಯರ ಸಮಸ್ಯೆ ಆಲಿಸುತ್ತೇನೆ ಅಂತ ಫಿಲ್ಮ್ ಚೇಂಬರ್ ಅಧ್ಯಕ್ಷ NM ಸುರೇಶ್ ಹೇಳಿದ್ದಾರೆ. ಇದೆಲ್ಲವನ್ನು ನೋಡೋಣ ಕರ್ನಾಟಕ ಎಕ್ಸ್‌ಪ್ರೆಸ್‌ನಲ್ಲಿ. ಎತ್ತಿನಹೊಳೆ ಯೋಜನೆ ಮೊದಲ ಹಂತಕ್ಕೆ ಹಾಸನದಲ್ಲಿ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ದಾರೆ. ದೊಡ್ಡನಾಗರದ ವಿತರಣಾ ತೊಟ್ಟಿ 3ರಲ್ಲಿ ಪಂಪ್ ಹೌಸ್ ದ್ವಾರದಲ್ಲಿ ಟೇಪ್ ಕತ್ತರಿಸಿ ಸಿಎಂ ಉದ್ಘಾಟಿಸಿದ್ದಾರೆ. ಈ ಯೋಜನೆಯಿಂದ ವಾಣಿವಿಲಾಸ ಸಾಗರಕ್ಕೆ 5 TMC ನೀರು ಹರಿಯಲಿದೆ. ಎತ್ತಿನಹೊಳೆ ಯೋಜನೆಗೆ ಈವರೆಗೆ 16 ರಿಂದ 17 ಸಾವಿರ ಕೋಟಿ ಖರ್ಚಾಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಇನ್ನು 6-7 ಸಾವಿರ ಕೋಟಿ ಖರ್ಚು ಮಾಡಿದ್ರೆ ಕಾಮಗಾರಿ ಸಂಪೂರ್ಣ ಮುಗಿಯುತ್ತೆ ಎಂದಿದ್ದಾರೆ. ಇವತ್ತಿನವರೆಗೆ ಸುಮಾರು 16-17 ಸಾವಿರ ಕೋಟಿ ರೂಪಾಯಿ ಖರ್ಚಾಗಿದೆ. ಇನ್ನು 6-7 ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಈ ಪ್ರಾಜೆಕ್ಟ್ ಸಂಪೂರ್ಣ ಮುಗಿಯುತ್ತದೆ. ಎತ್ತಿನಹೊಳೆ ಯೋಜನೆಗೆ ಚಾಲನೆ ಬಳಿಕ ಡಿಸಿಎಂ ಡಿಕೆ ಮಾತನಾಡಿದ್ರು. ಸಕಲೇಶಪುರ ಪುಣ್ಯಕ್ಷೇತ್ರದಿಂದ ವಾಣಿವಿಲಾಸ ಸಾಗರದ ಕಣಿವೆಗೆ ಈಗ ನೀರು ಹರಿಸುತ್ತಿದೆ. 10 ವರ್ಷದ ತಪಸ್ಸು, 16 ಟೀಕೆ ಎದುರಿಸಿ ಈ ಯೋಜನೆ ಜಾರಿಯಾಗಿದೆ ಅಂತಂದ್ರು. 10 ವರ್ಷ ತಪಸ್ಸನ್ನು ಮಾಡಿ 16 ಟೀಕೆಗಳು, 106 ಟೀಕೆಗಳನ್ನು ಎದುರಿಸಿ ಟೀಕೆಗಳು ಸಾಯ್ತವೆ, ಕೆಲಸಗಳು ಉಳಿತವೆ ಅನ್ನೋದಕ್ಕೆ ಇವತ್ತು ಸಾಕ್ಷಿಯಾಗಿ ನಿಂತ್ಕೊಂಡಿದೆ. 2014ರಲ್ಲಿ ಎತ್ತಿನಹೊಳೆ ಯೋಜನೆಗೆ ಸಿಎಂ ಸಿದ್ದರಾಮಯ್ಯ ಚಾಲನೆ ನೀಡಿದ್ರು ಅಂತ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಹೇಳಿದ್ರು. 2024ರಲ್ಲಿ ಎತ್ತಿನಹೊಳೆ ಯೋಜನೆ ಮೊದಲ ಹಂತ ಲೋಕಾರ್ಪಣೆಯಾಗಿದೆ. ಸಿದ್ದರಾಮಯ್ಯ ಹೆಸರು ಚಿರಸ್ಥಾಯಿಯಾಗಿರಲಿದೆ ಅಂತಂದ್ರು. ಎತ್ತಿನಹೊಳೆ ಯೋಜನೆಯ ಮೂಲ ಉದ್ದೇಶ ಈಡೇರಲಿ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಹೇಳಿದ್ದಾರೆ. ಕ್ರೆಡಿಟ್ ತೆಗೆದುಕೊಳ್ಳೋದು ದೊಡ್ಡ ವಿಚಾರ ಅಲ್ಲ, ಆ ಭಾಗದ ಜನಕ್ಕೆ ಅನುಕೂಲ ಆಗಬೇಕು ಎಂದಿದ್ದಾರೆ. ನೋಡೋಣ, ಇವತ್ತು ಅದನ್ನ ಈ ಪ್ರಾಜೆಕ್ಟ್ ಇವತ್ತು ಚಾಲನೆ ನೀಡ್ತಾ ಇರ್ತಕ್ಕಂಥದ್ದು ಸಂತೋಷ. ಆದರೆ ಅದರ ಮೂಲ ಉದ್ದೇಶ ಈಡೇರ್ತದ ಅಂತಕ್ಕಂಥದ್ದು ಇನ್ನೂ ಕೂಡ ಪ್ರಶ್ನೆ ಸಾಕಷ್ಟು ಜನರಲ್ಲಿ ಇದೆ. ಬರುವಂಥ ದಿನಗಳಲ್ಲಿ ಎಲ್ಲದೂ ಕೂಡ ಉತ್ತರ ಸಿಗ್ತದೆ.
ಮಹಿಳಾ ಆಯೋಗದ ಅಧ್ಯಕ್ಷೆಗೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಎನ್ಎಂ ಸುರೇಶ್ ಕರೆ ಮಾಡಿ ಮಾತನಾಡಿದ್ದಾರೆ. ಸೆಪ್ಟೆಂಬರ್ 11 ಅಥವಾ 16ರಂದು ಸಭೆ ಮಾಡಲು ನಿರ್ಧರಿಸಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿ ಸಭೆ ಕರೆದು ಎಲ್ಲರ ಸಮಸ್ಯೆ ಬಗ್ಗೆ ಆಲಿಸ್ತೀವಿ ಅಂತ ಎನ್ಎಂ ಸುರೇಶ್ ಹೇಳಿದ್ದಾರೆ. ನಾನು ಆಕ್ಟಿವಿಸ್ಟ್ ಅಲ್ಲ, ಆದರೆ ಬೆಂಬಲ ಕೊಡ್ತೀನಿ ಅಂತ ಕಮಿಟಿ ವಿಚಾರಕ್ಕೆ ನಟ ರಮೇಶ್ ಅರವಿಂದ್ ಹೇಳಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಅವರು ಅನ್ಯಾಯ ಆಗಿರೋರಿಗೆ ನ್ಯಾಯ ಸಿಗಬೇಕು ಎಂದಿದ್ದಾರೆ. ಸಿನಿಮಾ ದೊಡ್ಡ ಸಾಗರ, ನಮ್ಮ ಅಟೆನ್ಷನ್ ಇರೋದೆಲ್ಲ ಈ ಕ್ರಿಯೇಟಿವ್ ಸೈಡ್ ಅಲ್ಲಿ, ಕಥೆಗಳಲ್ಲಿ ಆ ಕಡೆ ಇದೀವಿ ನಾವು. ಹಾಗಾಗಿ ಆ ಥರ ಮೊದಲೇ ಹೇಳಿದ್ದೀವಿ ನಾವು, ವಿ ಸ್ಟ್ಯಾಂಡ್ ವಿತ್ ದೋಸ್ ಪೀಪಲ್. ಯಾರಿಗಾರು ಅನ್ಯಾಯ ಆಗಿದೆ ಜೊತೆಗೆ ನಾವು ಇದ್ದೇ ಇರ್ತೀವಿ ನ್ಯಾಚುರಲಿ, ಅದರ ಬಗ್ಗೆ ತಕರಾರಿಲ್ಲ. ಬಟ್ ಐ ಆಮ್ ನಾಟ್ ಅ ಪಾರ್ಟ್ ಆಫ್ ಆಕ್ಟಿವಿಸ್ಟ್ ಅಲ್ಲ ನಾನು. ಕಮಿಟಿ ರಚಿಸುವ ಪತ್ರಕ್ಕೆ ನಾವು ಸಹಿ ಹಾಕ್ತೇವೆ ಅಂತ ನಟ ರಕ್ಷಿತ್ ಶೆಟ್ಟಿ ಹೇಳಿದ್ದಾರೆ. ಬೆಂಗಳೂರಲ್ಲಿ ಮಾತನಾಡಿದ ರಕ್ಷಿತ್, ಸಹಿ ಹಾಕಿ ಗುಹೆಯಲ್ಲಿ ಹೋಗಿ ಕೂರಬಾರದು ಎಂದಿದ್ದಾರೆ. ಬರೀ ಸೈನ್ ಮಾಡಿಬಿಟ್ಟು ನಾನು ಹೋಗಿ ಆಮೇಲೆ ತಿರ್ಗಾ ಗುಹೆಯಲ್ಲಿ ಕೂತ್ಕೊಂಡು ಸಿನಿಮಾ ಮಾಡ್ತಾ ಕೂತ್ಕೊಂಡೆ, ದರ್ ಇಸ್ ನೋ ಪಾಯಿಂಟ್ ಅಲ್ವಾ. ಒಮ್ಮೆ ಸೈನ್ ಮಾಡಿದ್ಮೇಲೆ ಅದಕ್ಕೆ ಅದರ ಹಿಂದೆ ಏನು ಕೆಲಸ ಇದೆ ಅದನ್ನು ನಾನು ಮಾಡಬೇಕಾಗುತ್ತೆ. ಸೊ ನನಗೆ ನೀವು ಹೇಳೋದ್ರಿಂದ ನನಗೆ ಗೊತ್ತಾಗ್ತಿದೆ. ಸೊ ನಾನು ಹೊರಗಡೆ ಹೋಗಿ ನೋಡ್ತೀನಿ ಏನೋ ವಿಷಯ ಅಂತ. ಜೂನಿಯರ್ ಎನ್ಟಿಆರ್ ಫ್ಯಾಮಿಲಿ ಜೊತೆಗಿನ ಸುಂದರ ಫೋಟೋಗಳನ್ನ ರಿಷಬ್ ಶೆಟ್ಟಿ ಪತ್ನಿ ಪ್ರಗತಿ ಶೆಟ್ಟಿ ಇನ್ಸ್ಟಾಗ್ರಾಂನಲ್ಲಿ ಹಂಚಿಕೊಂಡಿದ್ದಾರೆ. ಉಡುಪಿ ಕೆರಾಡಿ ಬೆಟ್ಟದಲ್ಲಿ ಜೂನಿಯರ್ ಎನ್ಟಿಆರ್, ಆತನ ತಾಯಿ ಶಾಲಿನಿ, ಪತ್ನಿ ಲಕ್ಷ್ಮೀ ಪ್ರಣತಿ, ನಿರ್ದೇಶಕ ಪ್ರಶಾಂತ್ ನೀಲ್, ಪತ್ನಿ ಲಿಖಿತಾ ರೆಡ್ಡಿ ಜೊತೆ ಕಾಲ ಕಳೆದಿರುವ ಫೋಟೋಗಳನ್ನ ಹಂಚಿಕೊಂಡಿದ್ದಾರೆ.